ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನೈತಿ ವಿಶೇಷತೆ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ ಲಕ್ಷ್ಮೀ ಪೂಜೆ ಮಾಡೀನ್ರಿ. ಇಲ್ಲಿಲ್ಲ ಅಲ್ಲಿ ನೋಡ್ತೀನಿ ಕೊಡು ಕೊಂಡಿ ಹಾಕೋದಕ್ಕ ಅವು ಹಿಂಗೆ ಮನಿ ಅಲ್ಲಿ ಒಳಗೆ ನೋಡ್ಬೇಕು ನೀವು. ಆ ಸುತ್ತಲಿ ಒಳಗೆ ಮಾತ್ರ ತಿಳತ್ತ ದಿನ ಅಲ್ಲಿ ಹಂಗೆ ಸುತ್ತ ಬಿಟ್ರಿ ಅದು. ಸ್ಲಾಪಿಗೆ ನೋಡಿ ಹಿಂಗೆ ಅಲ್ಲಿ ತನ ಎಲ್ಲ ಆಡತ್ತಾವ. ಜಾಗ ಹುಡ್ಕಾಡ್ತಾವ ನೀ ಹಂಗೆ ಎಣ್ಣೆ ಹಚ್ಚೋಕೆ ಟಾರ ಹಾರ್ಕೋತ ಹಂಗೆ ತಲೆ ತುರಿಸ್ತದ ಎಲ್ಲ ಏನ್ ಸಾಲೆ ತಲೆಯಾಗ ಏನ್ ಹಾಕೊಂಡು ಬಂದು ಇಲ್ಲಿ ಎಲ್ಲರಿಗೆ ನಮ್ಮ ಬುದ್ಧಿ ಕಿಡಿಸಾಡಿ ಕಡಕ್ರಿ ಅಳಗಾಡ್ತೇಕ ಅದೇ ಎಲ್ಲರ ತಲೆಯಾಗ ಏನಾಗಣ. ನಿನ್ ತಲೆಯ ತುರ್ಸಲ್ಲ ಈ ಪ್ರತೀಕ್ಷೆ ನೋಡಕ್ಕೆ ಈಗ ಬಂದವಕ್ಕಿ ತಲೆಯಾಗ ಹಾಕೊಂಡು ಬಂದು ಎಲ್ಲರಿಗೆ ಕಿಡಿಸಾಡಿ ಪ್ರತೀಕ್ಷೆ ಅವ್ರ ಮನ್ಯಾಗ. ಏನು ಮಾಡ್ಲತ್ತಿದೆ ಅಪ್ಪು? ಗೋಟೆ ಆಡ್ಲತ್ತಾನ. ಹಿಂದಕ್ಕೆ ಹೋಗು, ಈ ಕಡೆ ಬರ. ಮತ್ತೊಬ್ರಿಗೆ ಹಚ್ಚಕ್ ಹೋಗಣ ಪಟದ ಆಲಸ್ಕೊಂಡ್ಬಿಟ್ಟು ಆಕಿ. ಇವತ್ತು ಅಮಾಸ್ಯೆ ಅದ ನೋಡ್ರಿ. ಸೋನು ಪೂಜೆ ಮಾಡ್ಲತ್ತಾನ. ಚಿನ್ನು ಬಿ ಲಕ್ಷ್ಮಿ ಪೂಜೆ ಮಾಡಿ ಬಂದಾಳ. ತಲೆ ಹಿಕ್ಕಿ ಬಿಟ್ರೆ ಆಕಿಗೆ ಈಗ ಚಪಾತಿ ಮಾಡೋದು. ಏನೋ ಚಪಾತಿ ಮಾಡ್ತೀನಿ, ಉಂಡು ಕಟ್ಕೊಂಡು ಹೋತಾಳ. ಈಗ ಏನೇನು ಮಾಡಿದ ಪಲ್ಯ ಮತ್ತು ಮತ್ತೇನು ಮಾಡಿದ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಹಂಗಾನೆ ಹಿಟ್ಟು ನಾದಿಟ್ಟಿನಿ. ಹಿಟ್ಟು ನಾದಿಟ್ಟು ಮತ್ತು ಒಂದು ಸ್ವಲ್ಪ ಬೆಣ್ಣೆ ಇತ್ತು. ಬೆಣ್ಣೆ ಕೆನೆ ತೆಗ್ದಿಟ್ಟಿದ. ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿನಿ ನೋಡ್ರಿ. ಒಂದು ಸ್ವಲ್ಪನೇ ಆಗ್ಯದ. ಅದು ಮಾರಿಗೆ ಹೊಡ್ಲಿತ್ತು ಚಿನ್ನು. ಚೆಂದಾಗಿತ್ತು ರೀ. ತುಪ್ಪ ಅಂತೂ ಮಸ್ತಾಗಿತ್ತು. ಮತ್ತು ಇಲ್ಲಿ ಅನ್ನ ಮಾಡೀನಿ ರೀ. ಒಂದು ಸ್ವಲ್ಪ ದೇವರಿಗೆಲ್ಲ ಕಡೆ ನೈವೇದ್ಯ ಕೊಡ್ಲಿಕ್ಕೆ ಬೇಕಲ್ರಿ, ಅದಕ್ಕಾಗಿ ಅನ್ನ ಮಾಡೀನಿ. ಇಲ್ಲಿ ಕಡಾಯಿದಾಗ ಇದು ಹುರಿದು ಅನ್ನ ಐತ್ರಿ. ರಾತ್ರಿ ಅನ್ನ ಇತ್ತು. ಹುರಿದು ಅನ್ನ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಆಮೇಲೆ, ಅದಕ್ಕಾಗಿ ಅನ್ನ ಹುರಿದೀನಿ. ಮತ್ತು ಇಲ್ಲಿ ಹಾಗೆ ಬ್ಯಾಳೆ ಸಾಂಬಾರು ಕಾಯ್ಸೀನಿ ರೀ. ಒಂದು ಸ್ವಲ್ಪ ಕುದ್ದದ. ಅದು ಗ್ಯಾಸ್ ಬಂದ್ ಮಾಡೀನಿ. ಮತ್ತು ಅಟ್ಟೆಲ್ಲ ಮಾಡಿ ಚಿನ್ನು ತಲೆ ಇಕ್ದೆ ನೋಡ್ರಿ. ತಲೆ ಹಿಕ್ಕಿ ಮತ್ತು ಚಪಾತಿ ಮಾಡ್ಬೇಕಂಥೇಳಿ. ಮತ್ತು ಇಲ್ಲಿ ಒಂದು ಸ್ವಲ್ಪನೇ ಮೊಸರು ಹೆಪ್ಪು ಹಾಕಿದ್ರಿ. ಅದು ಮೊಸರು ಹೆಪ್ಪು ಹಾಕೋದು. ಒಂದು ಸ್ವಲ್ಪ ಮಜ್ಜಿಗೆ ಮಾಡಿದೆ ನೋಡ್ರಿ. ಈ ರೀತಿ ಹುಡುಗರು ಅದು ಉಂತಾರಂಥೇಳಿ ಮಜ್ಜಿಗೆ ಮಾಡ್ದೆ. ತುಪ್ಪ ಅಂತೂ ಮನೆಯೆಲ್ಲ ಘಮ ಎದ್ದಿತ್ತು ನೋಡ್ರಿ. ಅಷ್ಟು ಚೆಂದಾಗಿತ್ತು.
ಚಿನ್ನು ಟಿಕ್ಳಿ ತೋರ್ಸಾಕತ್ತಾಳ್ರಿ. ಪೂಜೆ ಮಾಡ್ತಿಲ್ಲ. ಈಗ ಚಪಾತಿ ಮಾಡ್ತೀನಿ ಅವಾಗ. ಈಗ ಚಪಾತಿ ಮಾಡ್ದಲ್ರಿ ಚಿನ್ನು ಊಟ ಮಾಡಿ ಆಕಿಂದು ಸಾಲಿಗೆ ಹೋಗೋ ಡ್ಯೂಟಿ ಆಯ್ತು. ಒಂಬತ್ತುವರೆಗೆ ಹೋಗ್ತಾಳ್ರಿ ಮನ್ಯಾಗ. ಅಷ್ಟರದಾಗ ಎಲ್ಲ ಮಾಡ್ಬೇಕು ನೋಡ್ರಿ. ಹೋಗೋದೇ ಪ್ರಾರ್ಥನೆ ಮಾಡ್ತಾ ಹೊಡಿತು. ನಾ ಹೋದ ಹೊಡೆಯಲೇ ನಮ್ಮ ಹೊಲ್ದಾಗ ಇರ್ತೀವಲ್ರಿ, ಇಲ್ಲ ಊಟನೇ ಹಚ್ಬಿಡ್ತೀನಿ ಒಂದು ಸ್ವಲ್ಪ. ಯಾಕಂದ್ರೆ ಒಳಗು ಮಮ್ ಲೇಟ್ ಆಗ್ತದ, ಮಮ್ ಜಲ್ದಿ ಹೋಗ್ತಾಳ. ಅದ್ರ ಸಲಕ ಇಲ್ಲ ಊಟನೇ ಹಚ್ಬಿಟ್ಬಿಟ್ಟು ನೋಡ್ರಿ. ಅಡ್ಗೆ ಮಾಡೋದಂತೂ ಆಗ್ಯದ. ಈಗ ಅಮಾವಾಸ್ಯೆ ಅದಲ್ರಿ ಇವತ್ತು. ದೇವ್ರ ತಿಕ್ಕಿ ಪೂಜೆ ಮಾಡ್ಬೇಕು ಅನ್ಕೊಂಡಿನಿ. ಮತ್ತು ಮಣ್ಣೆತ್ತ ಯಾವ ರೀತಿ ಮಾಡ್ತೀವಂತ ತೋರಿಸ್ತೀನಿ ರೀ. ಮಣ್ಣಿನೆತ್ತ ಇಲ್ಲಿ ನೋಡ್ರಿ, ದೇವ್ರು ಎಷ್ಟು ಹೊಲ್ಸಾಗ್ಯಾವ ಅಷ್ಟು ದೇವ್ರು ತಿಕ್ತತೀನಿ. ಇಲ್ಲಿ ನೋಡ್ರಿ, ದೇವ್ರಂತರೂ ತಿಕ್ಕದಾಗ್ಯದ. ನೋಡ್ರಿ ಎಷ್ಟು ಚಂದ ಸ್ವಚ್ಛಾಗ್ಯಾವ ದೇವ್ರುಗಳು. ಒಟ್ಟು ತಿಕ್ಕಿಟ್ಟಿನ್ರಿ. ಈಗ ತಿಕ್ಕಿಟ್ಟು ಇಲ್ಲಿ ಹೊಸ್ತಲ್ಲಿ ಪೂಜೆ ಮಾಡಾಕತ್ತೀನಿ ನೋಡ್ರಿ. ಅರಿಶಿಣ ಲೇಪನೆ ಮಾಡೋತಿದ. ಅದು ಹಳದಿ ನೀರ ಹಾಕಿ ಕಲಸಿ ಹಚ್ಚನ ಬೆಳಗನೆ ಆಗೋದು ಗೊತ್ತಿತ್ತು ನೋಡ್ರಿ. ಏನು ಕೆಮಿಕಲ್ ಇರ್ತದೋ, ಏನು ಪೌಡ್ರ್ ಮಿಕ್ಸ್ ಇರ್ತದೋ ಗೊತ್ತಿಲ್ಲ ನೋಡ್ರಿ. ಅಮಾವಾಸ್ಯೆ ಅಲ್ರಿ, ಅಮಾವಾಸ್ಯೆಗಾಗಿ ಹಳದಿ ಹಚ್ಚಾಕತ್ತಿದ್ದು ನಾನು. ಹೊಸ್ತಿಲಿ ಈಗ ಅಮಾವಾಸ್ಯೆಗೊಮ್ಮೆ ಹಚ್ತೀನಿ ರೀ. ಎಲ್ಲ ಪ್ಯೂವರ್ ಇರಲ್ಲ ನೋಡ್ರಿ, ಈಗೆಲ್ಲ ಬೇಸಳ ಮಿಕ್ಸ್ ಇರ್ತದ. ನೋಡ್ಲಿಕ್ಕೆ ಕಡಕ್ ಕಡಕ್ ಕಾಣಿಸ್ತದ. ನೀರಾಗ ಕಲಸಿ ಹಚ್ಚಕ್ಕೆ ಹೋಗಾನ ಮಟ್ಟ ಆಗಿಬಿಡ್ತದ್ರಿ ಅದು. ನೋಡ್ರಿ ಫ್ರೆಂಡ್ಸ, ಇದು ಕರಿ ಮಣ್ಣದ ರೀ. ಮಣ್ಣಿಲಿ ಬರಂಗಿಲ್ಲ. ಕರಿ ಮಣ್ಣು ತಂದು ಮಣ್ಣಿಲಿ ಒಂದು ಸ್ವಲ್ಪ ಚಾಳಸಿನ್ರಿ. ಎಟ್ಟು ಮಾಡಿ ಕೆಡಬೇಕಲ್ರಿ, ಅಟ್ಟು ಚಾಳಸಿ ಇರ್ತಾವ ನಾದಿ ನೋಡ್ರಿ. ಅದಕ್ಕೆ ಜಿಗಿ ಆಗ್ತದ. ಮಿದ್ದು 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 ಹಿಂಗೆ ಮಾಡ್ಬೇಕು ನೋಡ್ರಿ. ಎತ್ತ ಮಸ್ತ್ ಆತಾವ. 2 ಎತ್ತು ಮಾಡ್ತೀನಿ ನಾ. ಎತ್ತು ಮಾಡಿದ್ಮ್ಯಾಗ ಸಿಗ್ತೀನಿ ನಾನು. ಎತ್ತು ಯಾವ ರೀತಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಇವು ಜಗಲಿ ಮೇಲಿಟ್ಟು ಪೂಜೆ ಮಾಡೋದು ನೋಡ್ರಿ. ಅಷ್ಟೇ ಪರ್ಫೆಕ್ಟ್ ಆಗಿ ಬರ. ಅವು ಹಂಗ್ಯಾಕೆ ಮಾಡಿದ್ಯಾ ಅವಿ? ಅಷ್ಟೇ ಪರ್ಫೆಕ್ಟ್ ಆಗಿ ಬರಂಗಿಲ್ಲ. ಹಂಗೆ ಬಂದ ಹ್ಯಾಂಗೆ ಬಂದವು ಹಂಗೆ ಮಾಡಿ ನೋಡ್ರಿ. ಇದು ಈಗ ಗೋಣ ಹಂಗ್ಯಾಕೆ ಮಾಡಿದ್ಯ? ಅದು ನೋಡೋದು ಯಾಕಡೆ ಕಾಣಿಸ್ತು, ಈ ಕಡೆ ಆಗ್ಯದ ಗೋಣ. ಇದು ಹ್ಯಾಂಗ ಸೌಂಡ್ ನೋಡು, ದಮ್ಮ ಆಗ್ಯಾವ. ಸಣ್ಣ ಮಾಡ ಈ ದಮ್ಮದ. ಇದು ದಮ್ಮ ಆಗ್ಯದತಿ. ಫೋಟೋ ಚಾಲು ಮಾಡಿದ. ಏವಿ ಮಂಜ 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 ಕಾಣ್ತದ. ಇವು ಚಿನ್ನಕ್ಕೊಂದು ಹೂವು ಇಟ್ಟಾಡ್ರಿ. ಹೂವು ಸೇರಿಸ್ತೀವಿ. ಮಸ್ತಾಗಿ ದೇವ್ರ ಸಿಕ್ಕಿ ಪೂಜೆ ಆಯ್ತು ನೋಡ್ರಿ.
ಇವತ್ತಿಂದ ಅಮಾವಾಸ್ಯೆ ಮಾಡತ್ರ ಅಮಾವಾಸ್ಯೆ ಪೂಜೆ ಈ ರೀತಿ ಇತ್ತು ನೋಡ್ರಿ ಫ್ರೆಂಡ್ಸ್. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ದಂತರೂ ಪೂಜೆ ಇಟ್ಟು ಸಿಂಪಲ್ ಆಗಿತ್ತು ನೋಡ್ರಿ. ಹೂವಿನ ಜಾಸ್ತಿ ಇಲ್ರಿ, 4-5 ತಂದ ಚಿನ್ನು ಅಷ್ಟೇ ಏರ್ಸ್ಬಿಟ್ಟಿನಿ. ಮತ್ತು ಹೌದು ದಾಶ ಹೂವು ಆಗಲ್ಯಾವ್ರಿ, ಕೈ ಇದ್ದಟ್ಟು ಏರ್ಸಿ ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಸಿಂಪಲ್ ಆದ ಪೂಜೆ ಹಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಫೋಟೋ ಅಂತ ನೋಡ್ರಿ ಎತ್ತುಗಳು ಹೆಂಗಾಗ್ಯಾವ ಹೇಳ್ರಿ. ಎತ್ತುಗಳ ಪೂಜೆ ಆಯ್ತಲ್ರಿ. ಅಂದ್ರೆ ಲಗುಟ್ ಮುಂಜಾನೆ ಮಾಡ್ಬೇಕನ್ನ ಚಿನ್ನು ಸಾಲಿ ಹೋಗಿರ್ತಾ ಸುಮ್ ಗಡ್ಬಡಿ ಆಗ್ತದ ಅಂಥೇಳಿ ನೀವಂತಾನೆ ಮಾಡಿಬಿಟ್ಟ ನೋಡ್ರಿ. ಮನ್ಸಿಗೆ ಸಮಾಧಾನ ಆಯ್ತು ರೀ. ನೋಡ್ರಿ ಇಲ್ಲಿ ಬಾಕಲ್ ಪೂಜೆ ಮಾಡೀನಿ, ಯಾವ ರೀತಿ ಮಾಡೀನಿ ಅಂತ ನೋಡ್ರಿ. ಸಿಂಪಲ್ ಮಾಡೀನಿ ರೀ. ನೋಡ್ರಿ ಇದಕ್ಕೆಲ್ಲ ಹಳದಿ ಲೇಪನ ಮಾಡೀನಿ. ಅದು ಹಳದಿ ನೀರಾಗ ಕಲ್ಸನ ಈ ಥರ ಬಿಳಿ ಆಗ್ಲಿಕ್ಕತ್ತದ. ಹಳದಿ ಅಲ್ರಿ, ಅದು ಏನು ಕಲರ್ ಮಿಕ್ಸ್ ಮಾಡಿರ್ತಾರೋ ಏನು ಗೊತ್ತಿಲ್ಲ. ಎಷ್ಟು ಜಾಸ್ತಿ ಹೆಚ್ಚಿನ ನೋಡ್ರಿ, ಎಷ್ಟು ಹಚ್ಚಿದ್ರು ಭೀ ಅದು ಕಲರನ್ನೇ ಆಗೋದು. ನೀರು ಹಾಕೋಣಕ್ಕೆ ಹಂಗೆ ಬಣ್ಣ ಕಲರ್ ಚೇಂಜ್ ಆಗ್ಲತ್ತದ ರೀ. ಇಲ್ಲಿ ನೋಡ್ರಿ ಇವಿಟ್ಟು ಭಾಂಡೆ ಡಬ್ಬ ಹೊಡ್ಯಾವ ಕೂತಾವ. ಇವಿಟ್ಟು ಭಾಂಡೆ ತಿಕ್ಕವ ಎಲ್ಲ ತಿಕ್ಕವ ರೀ. ಕಸ ಹುಡುಗದವ ಬರೀ ಫ್ರೆಂಡ್ಸ್. ಒಂಚಿಕ ಬಿಡ್ದೀನಿ ರೀ ಮಾತಾಡ್ಲಕ್ಕೆ. ಫ್ರೆಂಡ್ಸ್ ಅಲ್ಲಕ್ಕೆ ಬರ್ಲಾಗ್ಯದ. ಇವು 4 ಸಾಲ ತೆಗ್ದಿದ್ದೇವ್ರಿ ಕಸ. ಇಲ್ಲಿ ಸೋನೂನ ತೆಗ್ಲಿಕ್ಕೆ ಹಿಡಿದಿದ್ದೇವೆ ನೋಡ್ರಿ. ಆಚೆ ಕಡ್ದು ನಾ ಹಿಡ್ತೀನಿ, ಈಚೆ ಕಡ್ದವ ಹಿಡ್ತಾನೆ. ಇಲ್ಲಿ ಒಂದು ಸ್ವಲ್ಪ ಜೇಕಾಗ್ಯದ ಅಂಥೇಳಿ ನಾ ಇದಿಟ್ಟು ತೆಗೆದು ಕೊಟ್ಟು ಆಚೆ ಕಡೆ ಸಾಲಿಗೆ ಹೋಗ್ಬೇಕಂಥೇಳಿ ಕೂತೀನಿ ನೋಡ್ರಿ. ಇಲ್ಲೇ ಸಣ್ಣ ಹುಲ್ಲ ಭಾಳ ಆಗ್ಯದ್ರಿ, ಅದಕ್ಕೆ ಉಳಿಸಿ ಬಿಡಬೇಕು. ಕೂತಾರೆ ಏನು ಮಾಡೋದು ಅಂಥೇಳಿ ತೆಗಿಯಕತ್ತೀವಿ ನೋಡ್ರಿ. ಆ ಕಡೆ 4 ಸಾಲ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಕ್ಲೀನ್ ಕಾಣಿಸಾಕತ್ತಾವ ನೋಡ್ರಿ. ಹುಲ್ಲು ನೋಡ್ತಿರ್ಬೋದು ನೀವು. ಜೇಕಂತರೂ ಬಿಡುಗಡೆನೇ ಇಲ್ಲ ಅದಕ್ಕೆ. ಈ ಬದ್ನಿ ಗಿಡದ ಕಾಯಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಕಾಯಿ ಅಂದ್ರೆ ಇನ್ನೂ ಹಿಂಗಾಗ್ಯಾವ ನೋಡ್ರಿ. ಹೂವು ಬಿಟ್ಟು ಒಣಗ್ಯಾವ್ರಿ ಇವು. ಒಣಗಿ ಈಗ ಕಾಯಿ ಬರ್ತಾವ್ರಿ ಇವು. ಈ ಮೂಲಂಗಿ ಹಚ್ಚಿದೇವು ನೋಡ್ರಿ. ಮೊನ್ನೆ ಮೂಲಂಗಿ ಹಚ್ಚೋದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಾವ. ಹುಲ್ಲಂತರೂ ಸಿಕ್ಕಾಪಟ್ಟಿ ಹುಲ್ಲ ನೋಡ್ರಿ. ಮೂಲಂಗಿ ಇಲ್ಲೊಂದೈತಿ, ಇಲ್ಲೊಂದೈತಿ, ಇಲ್ಲಿ ಭೀ ಅವ ನೋಡ್ರಿ. ಇವು ಮಧ್ಯದಲ್ಲಿ ಬದ್ನಿ ಗಿಡದಾಗ ಒಳಗೊಂದೊಂದು ನಡು ಒಂದೊಂದು ಹಾಕಿವ್ರಿ. ಬದ್ನಿ ಗಿಡ ನೋಡ್ರಿ ಹೆಂಗೆ ಬಂದವ. ಮನೆ ಕೆಲಸ ನೋಡಿಕೊಂಡು ಹೊಲ್ದ ಕೆಲಸ ಮಾಡ್ಬೇಕಲ್ರಿ. ತುಂಬಾ ಕಷ್ಟ ಆಗ್ತದೆ ನೋಡ್ರಿ. ಏನು ಮಾಡೋದು, ಮನ್ಯಾಗ ಹಬ್ಬ ಹರಿದಿನಗಳು ಇರ್ತಾವೆ. ಅಮಾವಾಸ್ಯೆ ಇವತ್ತಂತರೂ ಸಿಕ್ಕಾಪಟ್ಟೆ ಕೆಲಸ ಆಗ್ಯದ. ಮತ್ತು ಒಗ್ಯಾಣಂತರೂ ಆಗಾಳೆ ಒಗ್ದೇನಿ ರೀ. ಮತ್ತು ಇನ್ನೂ ಭಾಂಡೆ ಕೂತಾವ. ಭಾಂಡೆ ಅಂಕತಿಗೆ ಒಗಿಬೇಕಂತ ಹೇಳಿ ಬಿಟ್ಟೀನಿ ರೀ. ತಿಕ್ತೀನಿ ರೀ ಭಾಂಡೆ. ಅಂಕತಿಗೆ ತಿಕ್ಕಬೇಕು, ಒಂದು ಸ್ವಲ್ಪ ತೆಗಿಬೇಕು ಕಸ ಅದ ಅಂದು ಬಂದೀನಿ ನೋಡ್ರಿ ಫ್ರೆಂಡ್ಸ್. ಏನು ಮಾಡೋದ್ರಿ, ಒಕ್ಕಲ್ಗ್ಯಾರ ಬಾಳೆ ಅಂದ್ರೆ ಹಿಂಗಿರ್ತದೆ ನೋಡ್ರಿ. ಅದು ಬೆಳೆ ಬಂದು ಒಕ್ಕಲ್ಗ್ಯಾರಿ ಕೈ ಸೇರು ಮಟ್ಟ ಅದೇನು ನಮ್ಮ ಹಣೆ ಬಾರ ನೋಡ್ರಿ. ಅದೆಲ್ಲ ಗ್ಯಾರಂಟಿ ಇರೋಂಗಿಲ್ಲ. ನಮ್ದು ಕಾಯಕ ನಾವು ಮಾಡೇಬೇಕಲ್ರಿ. ಈ ಹುಲ್ಲು ಹಚ್ಕೊಂಡು ಅಂತರೂ ಕುಂಡ್ರಕ್ಕೆ ಆಗಂಗಿಲ್ಲ. ಆಯ್ತು ಈಗ ಜಾಸ್ತಿ ಲಾಗೋಡಿ ಜಾಸ್ತಿ ಇದಾವ. ಲೇಬರ್ ಹಚ್ಚಿದ್ರೆ ಜಾಸ್ತಿ ದುಡ್ಡು ಹೋಗ್ತಾವಲ್ರಿ. ದುಡ್ಡು ಹೋಗೋದಕ್ಕೆ ಇದು ಜಾಸ್ತಿ ಇನ್ಕಮ್ ಬಂದ್ರೆ ಏನು ಅನ್ಸಂಗಿಲ್ಲ. ಈಗ ಇನ್ಕಮ್ ಏನೂ ಚಾಲೂ ಇಲ್ಲರಿ. ಈಗ ಅವ್ರಿಗೆ ಲಾಗೋಡಿ ಮಾಡಿ ಏನು ಮಾಡೋದು ಅಂಥೇಳಿ ನಾವೇ ಹಂಗೆ ತೆಗಿಯಾಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಸಣ್ಣ ಇರೋದಾಗ ಸ್ಟಾರ್ಟ್ ಮಾಡಿದೆವು ಅಂದ್ರೆ ನಮ್ಗೆ ಅದು ಅನಿಸಲ್ಲ. ಅದಕ್ಕಾಗಿ ಹಿಂಗೆ ಹಿಡಿಯೋದ್ರಿ ಮುಂಬೈ. ಏನು ಮಾಡೋದು, ಬಿಡುಗಡೆನೇ ಇಲ್ಲ, ಎಲ್ಲಿಗೆ ಹೋಗೋದ್ರಿ. ಬಂದೇವು ನೋಡ್ರಿ ಒಂದು ತೊಗೊಂಡು ದಂಡಿಗೆ.
ಆ ದಂಡಿಗೆ ಬಂದೇವ್ರಿ. ಅಚ್ಚಿಗಡ್ ಸಾಲು ತೆಗ್ದಿದ್ದೇವ್ರಿ. ಅದು ಅಲ್ಲಿ ಕಾಣಿಸ್ತಾವ ನೋಡ್ರಿ. ಚಿನ್ನು ಸಾಲಿಂದ ಬಂದು ಅವು ಸೇಂಡಳಿ ಕಟ್ ಮಾಡಕತ್ತಾಳ್ರಿ. ಇದು ಒಂದು ಸಾಲು ಕಟ್ ಮಾಡೋದು ಅಂದ್ರೆ ಆಯ್ತು ನೋಡ್ರಿ. ಸೇಂಡಳಿ ಕಟ್ ಮಾಡೋದು ನಮ್ಮದು ಒಂದು ಮುಂಬು ಪೂರ್ತಿ ಎತ್ತು. ಈಗ 2 ಸಾಲು ಉಳ್ದವ್ರಿ ಬದ್ನಿ ಗಿಡದ ಕಸ. 5 ಸಾಲು ಕಂಪ್ಲೀಟ್ ಆಗ್ಯಾವ. ಈಗ ಹೊತ್ತಿಲ್ಲಲ್ರಿ, ಆಗಂಗಿಲ್ಲ ರೀ. ಈಗ ಒಂದು ಸ್ವಲ್ಪ ತೆಗಿತೇವೆ, ತೆಗಿಲಿಲ್ಲ ಅಂದ್ರೆ ಮನೆಗೆ ಹೋಗ್ತೇವ್ರಿ. ಮತ್ತೆ ನಾಳೆ ಸ್ಟಾರ್ಟ್ ಮಾಡೋದ್ರಿ ತೆಗ್ಲಿಕ್ಕೆ. ಅಂತರೂ ಮುಣಗಕತ್ತಾನ. ಎಮ್ಮೆ ಆಯ್ಕೆ ಮಾಡ್ಲಕತ್ತದ್ರಿ. ಸೋನುನ ಇಲ್ಲಿದ್ದೇವಲ್ಲ, ಏನ್ರ ತಂದು ಹಾಕ್ತಾರಂತ ಹೇಳಿ. ಇಲ್ಲಿ ಹುಲ್ಲು ಚಡಿ ಐತ್ರಿ, ಒಂದು ಸ್ವಲ್ಪ ಮುರ್ಕೊಂಡು ಹೋದೆವು ಅಂದ್ರೆ ಹೋಗ್ತೇವೆ. ಒಟ್ಟು ಶೇಂಡಳಿ ಕಟ್ ಮಾಡಿ ನೋಡ್ರಿ ಚಿನ್ನು ಸಾಲಿಂದ ಬಂದು. ಐದು ಹೊರಿ ಮೇವು ತಿಂದು ಇವತ್ತು.